ಹಾಗಾದ್ರೆ ತಕ್ಷಣ ಆಪರೇಷನ್ ಏರ್ಪಾಡು ಮಾಡಿ ಡಾಕ್ಟ್ರೆ. ನೋ ಮಿಸ್ಟರ್ ಮಾಧವ, ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ನೀವು UK ಹೋಗೋದೇ ಒಳ್ಳೆಯದು. ಅಲ್ಲಿ ಇದಕ್ಕೆ ಅಂತ ಸ್ಪೆಷಲಿಸ್ಟ್ಗಳಿದ್ದಾರೆ. ನೋ ಡಾಕ್ಟರ್, ನೋ. ನೋಡಿ ಡಾಕ್ಟರ್, ನಮ್ಮ ಪಪ್ಪನ್ಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡಿ. ನಮ್ಮ ಪಪ್ಪ ಈಗಿರೋ ಕಂಡೀಷನ್ ಅಲ್ಲಿ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಡಿ ಡಾಕ್ಟರ್, ಪ್ಲೀಸ್. ಅವ್ರಿಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡಿ. ನೋಡಿ, ಇದು ಕಾಂಪ್ಲಿಕೇಟೆಡ್ ಆಪರೇಷನ್. ಇಂಡಿಯಾದಲ್ಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅವರಿಂದ ಎಲ್ಲಾ ಕೇಸ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡಕ್ ಆಗಲ್ಲ. ಹಾಗಿರುವಾಗ ನೀವ್ಯಾಕೆ ರಿಸ್ಕ್ ತಗೋತೀರಾ? ಇಲ್ಲಿ ನೋಡಿ ಮಿಸ್ಟರ್ ಮಾಧವ್, ನಾ ಹೇಳೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೀವು ಹೇಳೋದು ನನಗೆ ಅರ್ಥ ಆಯ್ತು. ಹೀಗಿರೋದ್ರಿಂದ ನನ್ನ ತಮ್ಮನ ಜೀವಕ್ಕೇನಾದ್ರೂ... ನೋಡಿ, ನೀವು ಹೆದರ್ಕೋಬೇಡಿ. UK ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ನಿಮ್ಮ ತಮ್ಮನಿಗೆ ಭಯ ಪಡುವಂಥದ್ದು ಏನೂ ಆಗಿಲ್ಲ. ಇಟ್ ಈಸ್ ಕಂಪ್ಲೀಟ್ ಕ್ಯೂರಬಲ್. ಡಾಕ್ಟ್ರೇ, ನೀವು ಹೇಳಿದಾಗೆ ಅವನನ್ನು UK ಕಳ್ಸೋಕ್ಕೆ ನಾನು ಏರ್ಪಾಡು ಮಾಡ್ತೀನಿ. ಲೇಟ್ ಮಾಡದೆ UK ಕಳ್ಸೋಕ್ಕೆ ಏರ್ಪಾಡು ಮಾಡ್ಕೊಳ್ಳಿ. ಓಕೆ ಡಾಕ್ಟ್ರೇ. ಗಾಯತ್ರಿ, ನೀವೇ ಹೀಗೆ ಅಳ್ತಾ ಕೂತ್ಕೊಂಡ್ರೆ ನಮ್ಗೆಲ್ಲ ಸಮಾಧಾನ ಹೇಳೋರು ಯಾರು? ಸಮಾಧಾನ ಮಾಡ್ಕೊಳ್ಳಿ ಅಂದ್ರೆ ಬಾವಾ, ಅವ್ರಿಗೇನು ಆಗಲ್ಲ ತಾನೆ. ಗಾಯತ್ರಿ, ಅಳ್ಬೇಡಮ್ಮ. ಆಪರೇಷನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೆದರ್ಕೋಬೇಡಮ್ಮ, ಆಪರೇಷನ್ ಮಾಡಿಸೋಣ, ಎಲ್ಲ ಸರಿ ಆಗುತ್ತೆ. ರುಕ್ಮಿಣಿ, ನನ್ನ ಫ್ರೆಂಡ್ ಒಬ್ಬ UK ಅವನ ಹತ್ರ ಯಾವ್ದು ಒಳ್ಳೆ ಹಾಸ್ಪಿಟಲ್, ಯಾರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಕೇಳ್ತೀನಿ. ಬೇಕಾದ್ರೆ ಚಾರು ಗಾಯತ್ರಿನೂ ಅವನ ಜೊತೆನೆ ಹೋಗ್ಲಿ. ಏನ್ ಹೇಳ್ತಿದ್ದೀರ ಬಾವ? ನಾನು ಒಂಟಿಯಾಗಿ ಹೋಗಿ ಏನ್ ಮಾಡ್ಲಿ? ನೀವು ಬನ್ನಿ ಬಾವ. ಇಲ್ಲ ಗಾಯತ್ರಿ, ರಾಘವ ಇಲ್ದೆ ಟೋಟಲ್ ಬಿಸ್ನೆಸ್ ಕೊಲಾಪ್ಸ್ ಆಗಿದೆ. ಮ್ಯಾನೇಜರ್ 4-5 ಸಲ ಫೋನ್ ಮಾಡಿದ್ರು. ನಾನು ಚೆನ್ನೈಗೆ ಹೋಗಿ ಏನಾಗಿದೆ ಅಂತ ಅಲ್ಲಿದ್ದು ಎಲ್ಲ ಸೆಟಲ್ಮೆಂಟ್ ಮಾಡ್ತೀನಿ. ಬೇಕಾದ್ರೆ ನಿತೇಶ್ನು ನೀ ಜೊತೆ ಕಳ್ಸ್ಕೊಡ್ತೀನಿ, ಅವನು ಬರ್ಲಿ, ಸರಿನಾ? ದೊಡ್ಡಪ್ಪ, ಪಪ್ಪನ್ಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಡ್ಸೋಣ. ಇಲ್ಲೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಇದಾರೆ ಅಂತ ಆ ಡಾಕ್ಟ್ರೇ ಹೇಳಿದ್ರಲ್ವಾ? ಇಲ್ಲ ಚಾರು, ರಾಘವನ್ ವಿಷಯದಲ್ಲಿ ನಾನು ರಿಸ್ಕ್ ತಗೊಳಕ್ಕೆ ತಯಾರಿಲ್ಲ. ಅವನು UK ಹೋಗೋದೇ ಒಳ್ಳೇದು. ನೀನು ಬೇಕಾದ್ರೆ ಅವನ ಜೊತೆ ಹೋಗು. ಇಲ್ಲ ದೊಡ್ಡಪ್ಪ, ನಮಗ್ ಗೊತ್ತಿಲ್ದಿರೋ ಜಾಗಕ್ಕೆ ಹೋಗಿ... ಚಾರು, ನಾನು ಹೇಳೋದು ನಿನಗೆ ಅರ್ಥ ಆಗ್ತಿಲ್ಲ. ನನ್ನ ಫ್ರೆಂಡ್ ಎಲ್ಲ ನೋಡ್ಕೋತಾನೆ. ಇಲ್ಲ ದೊಡ್ಡಪ್ಪ, ಪಪ್ಪನ್ಗೆ ಇಲ್ಲೇ ಟ್ರೀಟ್ಮೆಂಟ್ ಕೊಟ್ರೆ ಒಳ್ಳೇದು. ಏಯ್, ದೊಡ್ಡಪ್ಪ ಅಷ್ಟೊಂದು ಹೇಳ್ತಾ ಇದ್ದಾರಲ್ಲ, ಇಲ್ಲೇ ಇದು ಏನೇ ಮಾಡ್ತೀಯಾ? ಯಾಕೆ ಬರಲ್ಲ ಅಂತ ಹೇಳ್ತಾ ಇದೀಯಾ? ಚಾರು, ಚಾರು, ನೀನು ಪಕ್ಕದಲ್ಲಿದ್ರೆ ರಾಘವನಿಗೆ ಬೆಟರ್ ಅನ್ಸುತ್ತೆ. ಗಾಯತ್ರಿಗೂ ಸ್ವಲ್ಪ ಸಪೋರ್ಟ್ ಸಿಗುತ್ತಲ್ಲಮ್ಮ. ನೀನು ಅವ್ರ ಜೊತೆ ಹೋಗೋದು ಒಳ್ಳೇದಮ್ಮ. ಹೋಗ್ಬಾರಮ್ಮ. ಚಾರು, ಏನಮ್ಮ? ಸರಿ ರುಕ್ಮಿಣಿ, ನನ್ನ ಫ್ರೆಂಡ್ಗೆ ಈಗಲೇ ಫೋನ್ ಮಾಡ್ತೀನಿ. ನಮಗ್ ಬೇಕಾದಂತ ಏರ್ಪಾಡು ಎಲ್ಲ ಅವನೇ ಮಾಡ್ತಾನೆ. ಆಯ್ತು ರೀ. ಗಾಯತ್ರಿ, ಅಳ್ಬೇಡ ಗಾಯತ್ರಿ, ಬಾ ಬಾ ಹೋಗೋಣ. ಅಳ್ಬೇಡ ಗಾಯತ್ರಿ.
ಚಾರು, ನೀನ್ ಹೆದರ್ಕೋಬೇಡಮ್ಮ. ಅಪ್ಪಂಗೇನೂ ಆಗಲ್ಲ, ಬೇಗ ಗುಣ ಆಗುತ್ತೆ. ನನಗೆ ನಂಬಿಕೆ ಇದೆ ಮಾ. ಪಪ್ಪನ್ನ ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸಿದೀವಿ, ಅವ್ರಿಗೇನೂ ಆಗಲ್ಲ. ಆದ್ರೆ ನಿಮ್ಮನ್ ಬಿಟ್ಟು ಹೋಗ್ಬೇಕಲ್ಲ ಅನ್ನೋದೇ ನನಗೆ ತುಂಬಾ ದುಃಖ ಆಗ್ತಾ ಇರೋದು. ಏನಮ್ಮ ಮಾಡೋದು, ಈಗ ಅಪ್ಪನ ಆರೋಗ್ಯ ತಾನೇ ಮುಖ್ಯ. ನೋಡು, ಎಲ್ಲೂ ಹೊರಟೋಗ್ತೀಯ? ಸ್ವಲ್ಪ ದಿನ ತಾನೇ. ಅಪ್ಪನಿಗೆ ಚಿಕಿತ್ಸೆ ಮುಗಿದ್ಮೇಲೆ ಇಲ್ಲಿಗೆ ವಾಪಸ್ ಬರ್ಬೇಕು ತಾನೆ? ಇಲ್ಲಮ್ಮ, ಟ್ರೀಟ್ಮೆಂಟ್ ಮುಗಿಯೋದಕ್ಕೆ ಎಷ್ಟು ದಿವಸ ಆಗುತ್ತೆ ಅಂತ ಗೊತ್ತಿಲ್ಲ. ಒಂದ್ ವೇಳೆ ಬೇಗ ಮುಗಿದ್ರು ನಾನು ಇಲ್ಲಿಗೆ ಬರೋಕ್ಕಾಗೋದಿಲ್ಲ. ಪಪ್ಪ ಚೆನ್ನೈಗೆ ಹೋಗಿ ಸೆಟ್ಲ್ ಆಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅವ್ರ ಅಲ್ಲಿಂದ ಬಂದ್ಮೇಲೆ ಅವ್ರ ಮನ್ಸನ್ನ ಬದಲಾಯಿಸಕ್ ನೋಡ್ತೀನಿ. ಸರಿನಮ್ಮ, ಅವ್ರ ಮನ್ಸಿಗೆ ಏನ್ ಅನ್ಸುತ್ತೋ ಅದ್ನೇ ಮಾಡ್ಲಿ ಬಿಡು. ನೋಡು, ನೀನ್ ಅವ್ರಿಗೆ ತೊಂದರೆ ಕೊಡ್ಬೇಡ. ನೋಡಿಮ್ಮ, ಪಪ್ಪನ್ಗೆ ಹೀಗೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇದುವರೆಗೂ ಅವ್ರಿಗೆ ತಲೆನೋವು, ಜ್ವರ ಅಂತ ಏನು ಬಂದಿಲ್ಲ. ಈಗ ನೋಡಿದ್ರೆ ಛೆ, ಏನ್ ಮಾಡೋದು? ಎಲ್ಲ ನನ್ನ ಹಣೆ ಬರ. ನನ್ ಪಪ್ಪನ್ ಜೊತೆ ಹೋದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ, ಧೈರ್ಯ ಬರುತ್ತೆ ಅಂತ ದೊಡ್ಡಪ್ಪ ಹೇಳಿದ್ರು. ಅದಕ್ಕೆ ಪಪ್ಪನ್ ಜೊತೆ ಹೋಗೋದಕ್ಕೆ ನಾನು ಒಪ್ಕೊಂಡೆ. ಖಂಡಿತ ನೀನ್ ಹೋಗ್ಲೇಬೇಕಮ್ಮ. ಅವ್ರಿಗೆ ಅಂತಿರೋದು ನೀನ್ ಒಬ್ಳೇ ಮಗಳಲ್ವಾ? ಆದ್ರೆ ಒಂದ್ ವಿಷಯ ಅಮ್ಮ, ನಾವಿಲ್ಲಿಂದ ಹೋಗೋದ್ರಿಂದ ನಾವಿಬ್ರು ದೂರ ಏನೋ ಆಗ್ತೀವಿ. ಆದ್ರೆ ನನ್ ಮನಸ್ ಮಾತ್ರ ಯಾವಾಗ್ಲೂ ಇಲ್ಲೇ ಇರುತ್ತಮ್ಮ. ನಾನ್ ನಿಮ್ ಸೊಸೆ ಅನ್ನೋ ನೆನ್ಪಿಂದ ನಾನು ಇಲ್ಲಿಂದ ಹೋಗ್ತೀನಿ. ಬರುವಾಗ್ಲೂ ಅದೇ ನೆನ್ಪಿಂದ ಬರ್ತೀನಮ್ಮ. ಅದನ್ ಮಾತ್ರ ನೀವು ಮರಿಬಾರ್ದು. ಅಮ್ಮ, ನಾನು ಊರ್ಗ್ ಹೋಗ್ತೀನಿ ಅಂತ ಗೊತ್ತಾದ್ರೆ ತುಳಸಿ ತುಂಬಾ ಸಂತೋಷ ಪಡ್ತಾಳಲ್ಲ. ಅವಳು ಹಾಗೆ ಅಂದ್ಕೊಂಡಿರ್ಬೋದು. ಚಾರು ಹೋಗ್ಬಿಟ್ಲು, ನಾನಿನ್ನೂ ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಂಡಿರ್ಬೋದು. ಸಾಧ್ಯ ಇಲ್ಲ. ಅವಳಿನ್ಮೇಲೆ ತುಂಬಾ ಕಷ್ಟ ಪಡ್ಬೇಕು. ಹಾಗ್ ಮಾಡ್ತೀನಿ. ಸರಿ ಬಿಡಮ್ಮ, ಈಗ ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಅವಳು ನೆನ್ಪೇ ಮಾಡ್ಕೋಬೇಡ ನೀನು. ಇಲ್ಲಮ್ಮ, ನಾನು ಅವಳ ಹತ್ರದಲ್ಲಿ ಇಲ್ಲ ಅಂತ ಗೊತ್ತಾದ್ರೆ ಅವಳು ರಂಜಿತ್ ಅವ್ರಿಗೆ ತುಂಬಾ ಹತ್ರ ಆಗ್ಬಿಡ್ತಾಳೆ. ರಂಜಿತ್ ಕಟ್ಟಿರೋ ತಾಳಿ ಅವಳು ಕುತ್ಕೆಲಿದ್ರು ಅವ್ರ ನಿಜವಾದ ಹೆಂಡತಿ ಅವಳಾಗಿರಲ್ಲ. ನಾನೇ ಅವ್ರ ನಿಜವಾದ ಹೆಂಡತಿ, ತುಳಸಿ ಅಲ್ಲ. ಯಾರ್ ಏನೇ ಅಂದ್ಕೊಂಡ್ರು, ಯಾರ್ ಏನೇ ಮಾಡಿದ್ರು ನನ್ನಿಂದ ಅವ್ರನ್ನ ದೂರ ಮಾಡಕ್ಕಾಗಲ್ಲ. ದೂರ ಮಾಡಕ್ ಸಾಧ್ಯನೇ ಇಲ್ಲ. ಚಾರು ಇಲ್ಲಿಂದ ಹೊರಟೋಗ್ಬಿಟ್ಲು. ಇನ್ಮೇಲೆ ನಾನೇ ಅವ್ರಿಗೆ ಹೆಂಡತಿ ಅಂತ ತುಳಸಿ ಅಂದ್ಕೊಂಡ್ರೆ ಸಾಧ್ಯನೇ ಇಲ್ಲ. ಚಾರು ಇಲ್ಲಿಂದ ಹೋದ್ರುನು ಚಾರು ನಿಮ್ ಮಗನ್ ಮೇಲಿಟ್ಟಿರೋ ಪ್ರೀತಿ ಇಲ್ಲೇ ಇರುತ್ತೆ. ಅದು ಅವ್ರ ಸುತ್ತಾನೆ ಸುತ್ತಾ ಇರುತ್ತೆ. ಅದಕ್ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ನಾನ್ ಮಾಡೇ ಹೋಗ್ತಾ ಇದ್ದೀನಿ. ಚಾರು, ಏನ್ ಹೇಳ್ತಿದ್ಯಾ ನೀನು? ಹೌದಮ್ಮ, ನಿಮ್ ಮಗನ್ನ ನಾನು ಇನ್ನೊಬ್ರ ಹತ್ರ ಬಿಟ್ಟೋಗೋದಕ್ಕೆ ನಾನೇನು ದಡ್ಡಿ ಅಲ್ಲ. ಅವರು ನನ್ನವರಮ್ಮ, ಅವ್ರು ನನ್ನವರು. ನಾನು ಅವರು ಒಟ್ಟಿಗೆ ಬಾಳೋದಕ್ಕೆ ಏನೇನ್ ಮಾಡ್ಬೇಕೋ ಆ ಎಲ್ಲ ವ್ಯವಸ್ಥೆನೂ ಮಾಡೇ ಹೋಗ್ತಾ ಇದ್ದೀನಿ. ನಾನಿಲ್ದೇ ಇದ್ರು ಕೂಡ ಆ ಎಲ್ಲ ವ್ಯವಸ್ಥೆನೂ ತನ್ ಪಾಡಿಗೆ ತಾನೇ ನನ್ ಪ್ಲಾನ್ ಪ್ರಕಾರ ನಡೀತಾನೆ ಇರುತ್ತೆ.
ಚಾರು ನನಗರ್ಥ ಆಗ್ತಿಲ್ಲಮ್ಮ. ಅಂಥದ್ದು ಏನ್ ವ್ಯವಸ್ಥೆ ಮಾಡಿದ್ಯಾ? ಅದನ್ನ ಮಾತ್ರ ಕೇಳ್ಬೇಡಿ. ನಾನು ಏನ್ ಮಾಡ್ತಾ ಇದ್ದೀನಿ, ಯಾರನ್ನ ಇಟ್ಕೊಂಡು ಅದನ್ನ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ನೀವು ತುಂಬಾ ಫೀಲ್ ಮಾಡ್ಕೋತೀರಾ. ಚಾರು ಏನಮ್ಮ, ರಂಜಿತ್ಗೆ ಏನಾದ್ರೂ ತೊಂದರೆ ಆಗುತ್ತಾ? ತೊಂದ್ರೆ ಆಗತ್ತೆ. ಇಷ್ಟು ದಿವಸ ನನ್ನ ಪ್ರೀತಿ ಮಾತ್ರ ತೋರಿಸ್ದೆ, ಅದನ್ನ ಅವ್ರು ಅರ್ಥನೇ ಮಾಡ್ಕೊಳ್ಳಿಲ್ಲ. ನನ್ನನ್ನ ಬರೀ ಫ್ರೆಂಡ್ ತರ ಟ್ರೀಟ್ ಮಾಡಿದ್ರು. ನನ್ನ ನಿಜವಾದ ಪ್ರೀತಿನ ಅವ್ರು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರು ನೋವ್ನ ಅನ್ಭವಿಸ್ಲೇಬೇಕಮ್ಮ. ಚಾರು ಹಾಗ ಅನ್ಭವಿಸಿದ್ರೇನೆ ಅವ್ರಿಗೆ ಅರ್ಥ ಆಗೋದು. ಚಾರು ಹಿಂಸೆ ಕೊಟ್ಟು ಯಾರನ್ನು ದಾರಿಗೆ ತರೋಕ್ಕಾಗಲ್ಲಮ್ಮ. ನೋಡು, ಅವನೇ ನಿನ್ನನ್ನು ಅರ್ಥ ಮಾಡ್ಕೋತಾನೆ ಬಿಡಮ್ಮ. ಇದೆಲ್ಲ ಯಾಕಮ್ಮ? ಅಮ್ಮ, ನೀವ್ ಅಂದ್ಕೊಂಡಿರೋ ಹಾಗೆ ಅಂತ ಕೆಟ್ಟದೇನೂ ಆಗಲ್ಲ. ತುಳಸಿ ಜೊತೆ ಬಾಳೋದು ತಪ್ಪು ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಅವ್ರು ಸಂತೋಷವಾಗಿದ್ರೆ ಆ ಯೋಚನೆನ ಅವ್ರಿಗೆ ಬರೋದಿಲ್ಲ. ಅವರು ಕಷ್ಟನ ಅನ್ಭವಿಸ್ಲಿ. ಆಗ್ಲೇ ಅವ್ರಿಗೆ ತುಳಸಿ ಮೇಲೆ ತಿರಸ್ಕಾರ ಬರೋದು, ತುಳಸಿಯಿಂದ ದೂರ ಆಗೋದು. ಚಾರು ಅದಕ್ಕೆ ಅಂತ ಅವನಿಗೆ ನೆಮ್ಮದಿ ಇಲ್ದೇ ಇರೋ ಹಾಗೆ ಮಾಡ್ಬಿಡ್ಬೇಡಮ್ಮ. ಅಮ್ಮ, ಅವರು 1 ದಿನ ನೋವು ಅನ್ಭವಿಸಿದ್ರೆ ನಾನು 10 ದಿನ ನೋವು ಅನ್ಭವಿಸ್ತೇನೆ. ನಾನಿದು ಬೇಕು ಅಂತ ಮಾಡ್ತಾ ಇಲ್ಲ. ಅವರು ನನ್ನ ಪ್ರೀತಿನ ಅರ್ಥ ಮಾಡ್ಕೋಬೇಕು. ಚಾರು ನಿನ್ನ ಜೀವ ಅಂತ ಅವರೇ ಬಾಯ್ ಬಿಟ್ಟು ಹೇಳ್ಬೇಕು. ಅದಕ್ಕೆ ಅಂತ ನಾನು ಅವ್ರಿಗೆ ತುಂಬಾ ಕಷ್ಟ ಕೊಡೋದಿಲ್ಲ. ಆರೋಗ್ಯ ಸರಿ ಹೋಗ್ಲಿ ಅಂತ ಡಾಕ್ಟರ್ ಇಂಜೆಕ್ಷನ್ ಕೊಡೋದಿಲ್ವಾ? ಹಾಗೆ ಜೀವನ ಸರಿ ಹೋಗ್ಲಿ ಅಂತ ಒಂದ್ ಸಣ್ಣ ಕಷ್ಟ ಕೊಡ್ತೀನಿ. ಅದಕ್ ಬೇಕಾಗಿರೋ ಏರ್ಪಾಡ್ನೆಲ್ಲ ನಾನ್ ಮಾಡೇ ಹೋಗ್ತಾ ಇದ್ದೀನಿ. ಚಾರು ಅಂಥದ್ದೇನಮ್ಮ ಮಾಡ್ತೀಯಾ? ಅದೇನು ಅಂತ ನನ್ನ ಹತ್ರ ಆದ್ರೂ ಹೇಳ್ಬಾರ್ದಾ? ನೋಡು, ನೀನ್ ಹೇಳಿದ್ರೆ ತಾನೇ ಇಲ್ಲೇನ್ ನಡೆಯುತ್ತೆ ಅಂತ ನಾನ್ ನಿನ್ನ ಹತ್ರ ಹೇಳಕ್ಕಾಗೋದು. ಬೇಡಮ್ಮ, ನಿಮ್ ಹತ್ರ ಹೇಳ್ಬಾರ್ದು ಅಂತ ಅಲ್ಲ. ಆದ್ರೆ ನಾವ್ ಇದುವರೆಗೂ ಮಾಡಿರೋ ಎಲ್ಲಾ ಪ್ಲಾನ್ಗಳು ತುಳಸಿ ಗೊತ್ತಾಗಿದೆ. ಈ ಸಲ ಅಂತ ತಪ್ಪು ನಡಿಬಾರ್ದಮ್ಮ. ಚಾರು, ನೀನ್ ನನ್ನ ಹತ್ರ ಮಾತ್ರ ತಾನೇ ಹೇಳೋದು. ಅದ್ ತುಳಸಿಗೆ ಹೇಗಮ್ಮ ಗೊತ್ತಾಗುತ್ತೆ? ಅಮ್ಮ, ನಿಮಗ್ ಗೊತ್ತಾದ್ರೆ ಅವಳು ಖಂಡಿತ ಗೊತ್ತಾಗತ್ತೆ. ಚಾರು, ಯಾಕಮ್ಮ ನೀನ್ ನನ್ ಮೇಲೆ ಅನುಮಾನ ಪಡ್ತಾ ಇದೀಯಾ? ಅಮ್ಮ, ನಾನ್ ನಿಮ್ಮೇಲೆ ಅನುಮಾನ ಪಡ್ತಾ ಇಲ್ಲ, ನಿಮ್ ಪ್ರೀತಿ ಬಗ್ಗೆ ಅನುಮಾನ ಪಡ್ತಾ ಇದ್ದೀನಿ. ನೀವು ತುಳಸಿಗೆ ಹೇಳೋದಿಲ್ಲ ಅಂತ ನನಗೆ ಗೊತ್ತು. ಆದ್ರೆ ರಂಜಿತಿಗೆ ಹೇಳ್ದೆ ನಿಮ್ ಕೈಲಿ ಇರಕ್ಕಾಗಲ್ಲ ಅಂತನೂ ಗೊತ್ತು. ಅದಕ್ಕೆ ನಾನ್ ಬೇಡ ಅಂತ ಹೇಳಿದ್ದು. ಹಾಗಾಗಿ ಈ ಗುಟ್ಟು ನನ್ನ ಹತ್ರ ಮಾತ್ರ ಇರ್ಲಿ. ಅಮ್ಮ, ಆದ್ರೆ ಒಂದ್ ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ. ನನ್ಗೆ ನಿಮ್ ಸಂತೋಷ, ರಂಜಿತ್ ಸಂತೋಷ ತುಂಬಾನೇ ಮುಖ್ಯ. ನಿಮಗ್ ತೊಂದರೆ ಆಗೋ ತರ ನಾನ್ ಯಾವತ್ತೂ ನಡ್ಕೊಳ್ಳೋದಿಲ್ಲ, ಸರಿನಾ? ಸರಿಯಮ್ಮ, ಅವನ್ ಮೇಲೆ ನೀನು ಪ್ರಾಣನೇ ಇಟ್ಕೊಂಡಿದ್ಯ ಅಂತ ನನಗ್ ಗೊತ್ತು. ನೀನ್ ತಪ್ಪು ಮಾಡಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಆಯ್ತು, ನೀನ್ ಇಷ್ಟದ ಹಾಗೆ ಮಾಡು. ಒಟ್ನಲ್ಲಿ ನೀವಿಬ್ರು ಸಂತೋಷವಾಗಿ ಬಾಳಿದ್ರೆ ಅಷ್ಟೇ ಸಾಕು. ಅಮ್ಮ, ತುಂಬಾನೇ ಥ್ಯಾಂಕ್ಸ್ ಅಮ್ಮ. ನಿಮ್ ಸೊಸೆಗೆ ಇದು ಒಂದ್ ಮಾತ್ ಸಾಕು. ಅಮ್ಮ, ನಾನ್ ನಿನ್ ಬರ್ತೀನಮ್ಮ. ಸರಿ, ಬಾಯ್. ಚಾರು, ನೀನ್ ಇಲ್ಲೇ ಇದೀಯಾ? ನಾನು ಈಗ ತಾನೇ ಆಸ್ಪತ್ರೆಯಿಂದ ಬರ್ತಾ ಇದ್ದೀನಿ. ಹೌದು, ಹೇಗಿದ್ದಾರವರು? ಈಗ ಸ್ವಲ್ಪ ಪರವಾಗಿಲ್ಲ ಅಮ್ಮ. ಹೌದು ಚಾರು, ಅವ್ರನ್ನ ಯುಕೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬೆಟರ್ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ನೀನು ಅವ್ರ ಜೊತೆಗೆ ಹೋಗ್ತಿದೀಯಾ? ಹೌದು, ಹೋಗ್ತಾ ಇದ್ದೀನಿ. ನಾನ್ ಹೋದ್ರೆ ಪಪ್ಪಂಗ್ ಸಮಾಧಾನ ಆಗತ್ತೆ ಅಂತ ದೊಡ್ಡಪ್ಪ ಹೇಳಿದ್ರು. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಆಕ್ಚುಲಿ ವೀಸಾ ಬಗ್ಗೆ ವಿಚಾರ್ಸಕ್ ಹೋಗ್ತಾ ಇದ್ದೆ. ಹಾಗೆ ಹೋಗ್ತಾ ದಾರಿಲಿ ಅಮ್ಮನ್ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಮ್ಮ, ನಾನಿನ್ ಬರ್ತೀನಮ್ಮ.
ಎಂಬಸಿಲ್ ಕೆಲಸ ಮುಗಿಸ್ಕೊಂಡು ಹಾಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಾನು ಬರ್ತೀನ. ಹಾ ಆಯ್ತು. ಚಾರು, ನೀನ್ ಕಾರ್ ತಗೊಂಡ್ ಬರ್ಲಿಲ್ವಾ? ಈಗ ಅಲ್ಲಿಗೆ ನೀನ್ ಹೇಗ್ ಹೋಗ್ತೀಯಾ? ರಂಜಿತ್, ಇವಳನ್ನ ಎಂಬಸಿ ಆಫೀಸರ್ಗೂ ಕರ್ಕೊಂಡೋಗ್ ಬಿಟ್ಬಿಡು. ಪಾಪ, ಒಬ್ಳೆ ಹೇಗೂ ಹೋಗ್ತಾಳೆ. ಅಮ್ಮ, ಅದೆಲ್ಲ ಏನು ಬೇಡಮ್ಮ. ನಾನು ಆಟೋಲ್ ಹೋಗ್ತೀನಿ. ನನ್ಗೇನು ತೊಂದರೆ ಆಗಲ್ಲ. ಅಮ್ಮ ಒಂದ್ ನಿಮಿಷ. ಯಾಕಮ್ಮ ಚಾರು ಬೇಡ ಅಂತ ಹೇಳ್ದೆ? ಅವ್ನ್ ನಿನ್ನ ಕರ್ಕೊಂಡೋಗ್ ಬಿಡ್ತಿದ್ದ ತಾನೇ? ಇಲ್ಲಮ್ಮ, ಸುಮ್ನೆ ಇನ್ಮೇಲೆ ನನ್ ಸಮಾಧಾನಕ್ಕೆ ಅವ್ರ ಜೊತೆ ಹೋಗಲ್ಲ. ಅವ್ರು ನನ್ ಗಂಡ ಅನ್ನೋ ಅಧಿಕಾರದಿಂದ ನಾನು ಅವ್ರ ಜೊತೆ ಸುತ್ತಾಡ್ಬೇಕು ಅಂದ್ಕೊಂಡಿದ್ದೀನಿ. ಅಮ್ಮ, ನಾನು ಫಾರಿನಿಂದ ಬರುವಾಗ ಅವ್ರ ಹೆಂಡತಿ ಅನ್ನೋ ಅಧಿಕಾರದಿಂದಾನೇ ಬರ್ತೀನಿ. ಆಗ ನಾನು ಅವ್ರ ಜೊತೆ ಗಾಡಿಲಿ ಸುತ್ತಾಡ್ತೀನಿ. ಅಲ್ಲಿವರೆಗೂ ಇಂಥ ಸಣ್ಣ ಸಣ್ಣ ಆಸೆಗಳ ಅವಶ್ಯಕತೆ ಇಲ್ಲ. ಸರಿ, ನಾನು ಆಮೇಲೆ ಮಾಡ್ತೀನಿ. ಏನ್ ಚಾರು, ನಡಿ, ನಾನು ಡ್ರಾಪ್ ಮಾಡ್ತೀನಿ. ಬೇಡ, ನಾನು ಆಟೋದಲ್ಲೇ ಹೋಗ್ತೀನಿ. ನೋ ಪ್ರಾಬ್ಲಮ್. ಸರಿಮಾ, ನಾನಿನ್ ಬರ್ತೀನಿ. ಬಾಯ್. ಬಾಯ್. ಹೌದಾ? ಸರಿ ಕಣೆ, ಬಾಯ್ ಬಾಯ್. ಆಯ್ತು, ಸರಿ, ಓಕೆ. ತುಳಸಿ, ಏನಾಯ್ತು? ನಾನು ನೋಡ್ತೇನೆ ಇದ್ದೀನಿ ಅಲ್ಲಿಂದ ಬರ್ಬೇಕಾದ್ರೆ. ಯಾಕೆ ಇಷ್ಟೊಂದು ಡೆಲ್ ಆಗಿದ್ಯಾ? ಯಾರು ಫೋನ್ ಮಾಡಿದ್ದು? ಏನಾದ್ರೂ ಪ್ರಾಬ್ಲಮ್ಮಾ? ರಂಜಿತ್ ಅವರೇ ಫೋನ್ ಮಾಡಿದ್ರು ಕಣೆ. ನನ್ಗೆ ದುಃಖ ಪಡೋದು ಸಂತೋಷ ಪಡೋದು ಒಂದು ಅರ್ಥ ಆಗ್ತಿಲ್ಲ. ಏನ್ ಹೇಳಿದ್ರೆ? ಅಲ್ಲ, ಒಂದೇ ವಿಷಯಕ್ಕೆ ದುಃಖ ಮತ್ತೆ ಸಂತೋಷ ಹೇಗಾಗೋದಕ್ ಸಾಧ್ಯ? ಅದು ಚಾರು ಅವರಪ್ಪಂಗೆ ಏನೋ ಮೇಜರ್ ಪ್ರಾಬ್ಲಮ್ ಅಂತೆ. ಅದಕ್ಕೆ ಟ್ರೀಟ್ಮೆಂಟ್ಗೋಸ್ಕರ ಫಾರಿನ್ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರ ಜೊತೆ ಚಾರು ಮತ್ತು ಅವರಮ್ಮನೂ ಹೋಗ್ತಿದಾರಂತೆ. ಲೂಸ್, ಎಂತ ಗುಡ್ ನ್ಯೂಸ್ ಹೇಳ್ತಾ ಇದೀಯಾ? ಇದು ಸಂತೋಷದ ವಿಷಯ ತಾನೆ, ಮತ್ ದುಃಖ ಪಡ್ತಾ ಇದೆಯಲ್ಲೇ? ನೋಡು, ಖುಷಿ ಪಡೋ, ಹ್ಯಾಪಿ ಆಗಿರೋ. ಸುಮ್ನಿರ್ತೀಯ ನೀನು? ಇದಕ್ಕೆಲ್ಲ ಸಂತೋಷ ಪಡೋದಕ್ಕಾಗತ್ತಾ? ಅವರು ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ದಾರೆ ಕಣೆ. ಟ್ರೀಟ್ಮೆಂಟ್ಗೋಸ್ಕರ ಅದು ಎಲ್ಲಿಗೋ ಹೋಗ್ತಿದ್ದಾರೆ. ನೀನ್ ನೋಡಿದ್ರೆ ಖುಷಿ ಪಡು ಅಂತ ಹೇಳ್ತಿದ್ಯಾ? ಸಾಕ್ ನಿಲ್ಸೆ. ಅವ್ರಿಗೆ ಸುಮ್ನೆ ಹಾಗಾಗಿದೆ ಅನ್ಕೊಂಡಿದ್ಯಾ? ಎಲ್ಲ ಅವ್ರು ನಿನಗ್ ಮಾಡಿದ ಪಾಪದಿಂದ. ಅದಕ್ಕೆ ಅವ್ರಿಗೆ ಹಾಗಾಗಿದೆ. ಅವ್ರ ಅಪ್ಪಂಗ್ ಸರಿಯಾಗೇ ಆಗ್ಬೇಕು. ಆ ಯಪ್ಪ ಮಾಡಿದ ಅನ್ಯಾಯಕ್ಕೆ ಕಾನೂನಲ್ಲಂತೂ ಶಿಕ್ಷೆ ಸಿಗ್ಲಿಲ್ಲ. ನ್ಯಾಯ ಅನ್ನೋದು ಒಂದಿದೆ. ಅದಕ್ಕೆ ಅವ್ರಿಗೆ ಹೀಗಾಗಿದೆ. ಸುಮ್ನಿರು ದೀಪ, ಹೀಗೆಲ್ಲ ಮಾತಾಡ್ಬಾರ್ದು. ನಿನಗೇನು ಗೊತ್ತಿಲ್ಲ, ಸುಮ್ನೆ ಇರೆ. ಅಲ್ಲ, ನೀನು ಹಳೇದ್ ನಡೆದಿದ್ದೆಲ್ಲ ಸ್ವಲ್ಪ ನೆನ್ಪಿಸ್ಕೊ. ಅದು ನೆನ್ಪಿಸ್ಕೊಂಡ್ರೆ ನಿನಗ್ ಸಂತೋಷ ಸಿಗುತ್ತೆ. ಇದೆಲ್ಲ ದೇವ್ರು ಕೊಟ್ಟಿರೋ ಶಿಕ್ಷೆ ಕಣೆ. ನೀನ್ ಆ ಮನುಷ್ಯನ ಈಗ ಕ್ಷಮಿಸಿದ್ರು ನ್ಯಾಯ ಅನ್ನೋದು ಒಂದಿದೆ. ದೇವ್ರು ಅನ್ನೋನೊಬ್ಬ ಮೇಲಿದನ್ ಕಣೆ. ಇದನ್ನೆಲ್ಲ ಅವ್ನ್ ನೋಡ್ತಾ ಇರ್ತಾನೆ. ಅವ್ನ್ ಯಾವತ್ತೂ ಕ್ಷಮಿಸಲ್ಲ ಕಣೆ. ಸರಿ ಸರಿ, ಅವ್ರು ಮಾಡಿದ ತಪ್ಪಿಗೆ ಅವ್ರ ಶಿಕ್ಷೆ ಅನುಭವಿಸ್ತಾರೆ. ಅದಕ್ಕೆ ಯಾಕೆ ನಾವು ಸಂತೋಷ ಪಡ್ಬೇಕು ಹೇಳು? ಆ ಮನುಷ್ಯನ್ಗೆ ಏನಾದ್ರೆ ನಮ್ಗೇನೆ? ಅದಕ್ಕೋಸ್ಕರ ನಾನ್ ಸಂತೋಷ ಪಡ್ತಾ ಇಲ್ಲ. ಆದ್ರೆ ಚಾರು ಫಾರಿನ್ಗೆ ಹೋಗ್ತಾ ಇದ್ದಾಳಲ್ಲ, ಅದನ್ನ ನೆನ್ಪಿಸ್ಕೊಂಡು ಸಂತೋಷ ಪಡ್ತಾ ಇದ್ದೀನಿ. ನಮಗ್ ತೊಂದ್ರೆ ಕೊಡೋರು ನಮ್ಮಿಂದ ದೂರ ಹೋದ್ರೆ ಖುಷಿ ಪಡ್ಬೇಕು ಕಣೆ. ಸದ್ಯ ಶನಿ ತೊಲಗ್ತಲ್ಲ, ಅಷ್ಟು ಸಾಕು. ನನ್ಗಂತೂ ಫುಲ್ ಖುಷಿ ಆಗ್ತಾ ಇದೆ. ಕಾಲೇಜ್ ಆಗದೆ ಮನೆ ಆಗಿದ್ರೆ ಡ್ಯಾನ್ಸ್ ಮಾಡ್ತಾ ಇದೆ ಗೊತ್ತಾ? ಕೈ ಕೊಡು. ದಯವಿಟ್ಟು ಸ್ವಲ್ಪ ಸುಮ್ನಿರ್ತೀಯಾ? ಯಾಕೆ ಈ ತರ ಆಡ್ತಿದ್ಯಾ? ಅವಳು ನಮ್ ಹಾಗೆ ಒಂದ್ ಹೆಣ್ಣು ಕಣೆ. ಅವ್ರ ಅಪ್ಪಂಗ್ ಸೀರಿಯಸ್ ಅಂದ್ರೆ ಪಾಪ ಅವಳು ಎಷ್ಟು ದುಃಖ ಅನುಭವಿಸ್ತಾ ಇರ್ತಾಳಲ್ವಾ? ಹೌದು ಕಣೆ, ಅವಳು ಅಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ನೀನು ಅರ್ಧ ಡಜನ್ ಟವಲ್ ತಗೊಂಡೋಗಿ ಅವಳು ಕಣ್ಣೋರ್ಸ್ಬಿಟ್ ಬಾ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಬಾಯಿ ಮುಚ್ಕೊಂಡು ಸುಮ್ನಿರೆ. ಆ ಚಾರು ನಿನ್ ಲೈಫಲ್ಲಿ ಎಷ್ಟೆಲ್ಲ ಆಟ ಆಡಿದ್ಲು. ಬಿಟ್ಟಿದ್ರೆ ನಿನ್ನ ಅವರಿಂದ ದೂರ ಮಾಡಿ ಅವಳು ನಿನ್ ಜಾಗದಲ್ಲಿ ಕೂರ್ತಿದ್ಲು. ಅದನ್ನೆಲ್ಲ ಸ್ವಲ್ಪ ನೆನ್ಪಿಸ್ಕೊಂಡು ನೋಡು. ಆಗ ನೀನೇ ಸಂತೋಷ ಪಡ್ತೀಯಾ? ಸುಮ್ನಿರೆ. ಚಾರೋಗ್ ಏನಾದ್ರೂ ಆಯ್ತು ಅಂದ್ರೆ ಸಾಕು, ಕುಣಿಯೋದಕ್ ಶುರು ಮಾಡ್ತೀಯಾ. ನೀನ್ ಈ ರೀತಿ ಸಂತೋಷದಿಂದ ಆಡ್ತಿರೋದ್ ರಂಜಿತ್ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಸರಿಯಾಗಿ ಬಯಸ್ಕೋತೀಯ. ಹೋಗ್ತೀಯೇನೆ? ಹೋಗೆ. ನಿನ್ ಗಂಡನ ನನ್ ಬೈದ್ ಬಿಟ್ರೆ ತಕ್ಷಣ ತುಳಸಿ ನನ್ ಫ್ರೆಂಡ್ ಅಲ್ಲ ಅಂತ ನಾನು ಡಿಕ್ಲೇರ್ ಮಾಡ್ಬಿಡ್ತೀನಾ? ಯಾರ್ ನನಗ್ ಬೈದ್ರು ಅಷ್ಟೇನೆ. ನೀನ್ ಚೆನ್ನಾಗಿರ್ಲಿ ಅಂತ ನಾನು ಅನ್ಕೋತೀನಿ. ಯಾರಾದ್ರೂ ನಿನಗ್ ದ್ರೋಹ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವ್ರು ನನ್ ಶತ್ರು. ಇದೇ ನನ್ ಪಾಲಿಸಿ.